ಮಾರ್ಕೆಟ್ ಇನ್ನು ಎಲ್ಲಿವರೆಗೂ ಕೆಳಗಡೆ ಯಾವಾಗ ಮೇಲೆ. ಓಕೆ, ಇವತ್ತು ಬನ್ನಿ ತಿಳ್ಕೊಳ್ಳೋಣ ಈ ಒಂದು ಕರೆಕ್ಷನ್ ಬಗ್ಗೆ. ಇದನ್ನ ನಾನು ಟೈಮ್ ಕರೆಕ್ಷನ್ ಅಂತ ಕರಿತೀನಿ. ಈ ಒಂದು ಟೈಮ್ ಕರೆಕ್ಷನ್ ಅಲ್ಲಿ ಏನೆಲ್ಲ ಆಗುತ್ತೆ, ಎಷ್ಟು ದಿವಸ ಕರೆಕ್ಷನ್ ಆಗುತ್ತೆ, ಎಷ್ಟು ಮಂತ್ಸ್ ಆಗುತ್ತೆ, ಎಷ್ಟು ವರ್ಷ ಕರೆಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ತರ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಈ ತರ ವಿಷಯದ ಮೊಟ್ಟ ಮೊದಲ ಬಾರಿಗೆ ನನ್ನ ಚಾನಲ್ ಅಲ್ಲಿ ಮಾತ್ರ ನೀವು ನೋಡಕ್ ಸಾಧ್ಯ. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ನಿಜನಾ ಅಂತ ಹೇಳ್ಬಿಟ್ಟು. ಇದನ್ನ ಇವಾಗ ಮಾರ್ಕೆಟ್ ಒಂದು ಫಾಲ್ ಆಗಿದೆ, ಇದನ್ನ ನಾವು ಟೈಮ್ ಕರೆಕ್ಷನ್ ಅಂತ ಕರಿತೀವಿ. ಈ ಒಂದು ಟೈಮ್ ಕರೆಕ್ಷನ್ ಅಲ್ಲಿ ಏನಾಗುತ್ತಪ್ಪ, ಟೈಮ್ ಕರೆಕ್ಷನ್ ಅಂದ್ರೆ ಏನು, ಇದು ಏನೋ ಹೊಸ ವಿಷಯ ಹೇಳ್ತಾ ಇದಾರಲ್ಲ ಇವರು ಅಂತ ತುಂಬಾ ಜನ ಅನ್ಕೋಬಹುದು. ನಿಜ, ಇದು ಹೊಸ ವಿಷಯನೇ. ನಿಮ್ಗೆ ನಾನು ಕಳೆದ ಒಂದು 10 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಒಂದು ವಿಷಯನ, ನಾನು ಕಲ್ತಿರೋ ಒಂದು ಅನಲೈಸೇಷನ್ ಇವತ್ತು ನಿಮಗೆ ತಿಳ್ಸಕ್ ಹೋಗ್ತಾ ಇದ್ದೀನಿ. ಈ ಏನಿದು ಒನ್ ಇಯರ್ ಇಲ್ಲಿಂದ ಮಾರ್ಕೆಟ್ 1 ವರ್ಷ ನಿಮಗೆ ಅಪ್ ಡೌನ್ ಅಲ್ಲಿ ಇರುತ್ತೆ. ನಿಫ್ಟಿ ಯಾವುದೇ ಕಾರಣಕ್ಕೂ ಹೈನ ಬ್ರೇಕ್ ಆಗಲ್ಲ. ಇದು ನನ್ನ ಒಂದು ಅನಲೈಸೇಷನ್. ಇನ್ ಕೇಸ್ ನಿಫ್ಟಿ ಹೈ ಬ್ರೇಕ್ ಆದ್ರೆ ಈ 1 ವರ್ಷದ ಕರೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಆಸ್ ಇಟ್ ಈಸ್ ನಾವು ಮತ್ತೆ ಮೇಲೆ ಹೋಗಕ್ಕೆ ಶುರು ಮಾಡ್ತೀವಿ. 95% ಆಫ್ ಟೈಮ್ ಈ ಇನ್ನು ಮುಂಬರುವ 1 ವರ್ಷ ನಾವು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಇದನ್ನ ನೀವು ತಿಳ್ಕೊಂಡಿರಿ. ಈ 1 by 1 ನೋಡೋಣ. ಈ ಒಂದು ಟೈಮ್ ಕರೆಕ್ಷನ್ ಈ 1 ವರ್ಷದಲ್ಲ ಏನೆಲ್ಲ ಆಗಬಹುದು. ಒಬ್ಬ ಮನುಷ್ಯ ನೋಡಿ, ಮುಂದೆ ಆಗೋದು ನಾವು ಮೊದಲೇ ಪ್ರಿಪೇರ್ ಆಗಿದ್ರೆ ಯಾವುದೇ ಕಾರಣಕ್ಕೊಂದು ಭಯ ಅನ್ನೋದು ಇರಲ್ಲ. ಎಕ್ಸಾಂಪಲ್ ಓಕೆನಾ, ನಾನು ನಿಮಗೆ ಯಾವಾಗಲೂ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ನೀವೊಂದು ವಿಷಯನ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ ಇವತ್ತು ಡಿಸ್ಕಸ್ ಮಾಡೋಣ ಟೈಮ್ ಕರೆಕ್ಷನ್. ಏನಪ್ಪ ಈ ಟೈಮ್ ಕರೆಕ್ಷನ್ ಅಂತ ತಿಳ್ಕೊಳ್ಳೋಣ. ಈ ಒಂದು ಟೈಮ್ ಕರೆಕ್ಷನ್ ನಿಮಗೆ 1 ರಿಂದ ಮ್ಯಾಕ್ಸಿಮಮ್ 1.5 ವರ್ಷ ಕೂಡ ಇರುತ್ತೆ. ಇದು ಒಂದು ಮೊದಲೇ ವಿಷಯ ನಾವು ತಿಳ್ಕೋಬೇಕಾಗಿರೋದು. ಈ ಒಂದು ಟೈಮ್ ಕರೆಕ್ಷನ್ ನಡಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಸ್ಟಾಕ್ಗಳು ಮೇ ಬಿ ಲಾರ್ಜ್ ಆಗಿರ್ಬೋದು, ಮಿಡ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ಕಡಿಮೆ ಜಾಸ್ತಿ, ಬಟ್ ಒಟ್ಟಲ್ಲಿ ಈ ಒಂದು ರೋಲರ್ ಕೋಸ್ಟಲ್ ನಡೀತಾ ಇರುತ್ತೆ. ಇದು ಒಂದು ಮೇಜರ್ ಲಕ್ಷಣ ನಾವು ನೋಡಬಹುದು ಈ ನಮ್ಮ ಒಂದು ಟೈಮ್ ಕರೆಕ್ಷನ್ ಅಲ್ಲಿ. ಈ ಟೈಮ್ ಕರೆಕ್ಷನ್ ತುಂಬಾ ಸ್ಟಾಕ್ ತುಂಬಾ ಲೋ ಬೀಳುತ್ತೆ. ನೀವು ಯಾವ್ದೆಲ್ಲ ಈ ಸ್ಟಾಕ್ ಬೀಳಲ್ಲ, ಫಂಡಮೆಂಟಲ್ ಚೆನ್ನಾಗಿದೆ, ಇದು ಹಂಗಿದೆ ಹಿಂಗಿದೆ, ಅವ್ರದ್ದಿದೆ ಇವ್ರದ್ದಿದೆ, ಎಲ್ಲ ಸ್ಟಾಕು ಬೀಳುತ್ತೆ, ಎಲ್ಲ ಸ್ಟಾಕು ಕರೆಕ್ಷನ್ ಆಗುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಕಡಿಮೆ ಜಾಸ್ತಿ ಆಗ್ಬೋದು. ಈ ಒಂದು ಕೂಡ ಲಕ್ಷಣಗಳು ಕೂಡ ಇರುತ್ತೆ. ಈ ಒಂದು ಟೈಮ್ ಕರೆಕ್ಷನ್ ಅನ್ನೋ ಒಂದು ಜರ್ನಿಲಿ ನಿಮಗೆ ಬ್ಯಾಡ್ ನ್ಯೂಸ್ ಜಾಸ್ತಿ ಬರುತ್ತೆ, ಗುಡ್ ನ್ಯೂಸ್ ಸ್ವಲ್ಪ ಬರುತ್ತೆ. ಏನಾದ್ರೆ ಗುಡ್ ನ್ಯೂಸ್ ಚಿಕ್ಕದಾಗಿರುತ್ತೆ, ಬ್ಯಾಡ್ ನ್ಯೂಸ್ ದೊಡ್ಡದಾಗಿರುತ್ತೆ. ಲೈಕ್ ಅದಾನಿದು, ಇವಾಗ ಅದಾನಿ ನ್ಯೂಸ್ ಬಂದಿದೆಯಲ್ಲ ಆ ತರ. ಇನ್ನು ಮುಂದೆ ತುಂಬಾ ಬ್ಯಾಡ್ ನ್ಯೂಸ್ ನೋಡ್ತಾನೆ ಇರ್ತೀರಾ, ಬ್ಯಾಡ್ ನ್ಯೂಸ್ ಬರ್ತಾನೆ ಇರುತ್ತೆ. ಈ ಒಂದು ಟೈಮ್ ಅಲ್ಲಿ ಸುಮಾರು ಜನ ಯಾರೆಲ್ಲ ಈ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ಟ್ರೆಂಡ್ ಇದೆ ಎಲ್ಲ ಬಂದಿದ್ದೀರಾ, ಸ್ವಲ್ಪ ತಿಳ್ಕೊಂಡಿದ್ದೀರಾ, ಕೆಲವೊಂದು ಸ್ಟಾಕ್ ಅಲ್ಲಿ ದುಡ್ಡು ಹಾಕಿ ಒಂದು ಹಣನ ಗಳಿಸಿದೀರಾ. ಈ ತರ ತುಂಬಾ ಜನ ಹೊಸ್ದಾಗಿ ಬಂದಿದ್ದಾರೆ, ಯಾರೆಲ್ಲ ಒಂದು ಮೆಚುರಿಟಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ನೋಡ್ತಾ ಇದ್ದಾರಾ, ನಾನು ಟ್ರೇಡರ್, ನಾನು ಇನ್ವೆಸ್ಟರ್ ಅನ್ಕೊಂಡು ಒಂದು ತುಂಬಾ ಮಜವಾಗಿತ್ತು, ಇಷ್ಟು ದಿವಸ ಒಂದು ಇನ್ಕಮ್ ಬಂತು. ಇವಾಗ ಹಾಗಲ್ಲ. ನೀವು ಯಾವ ಒಂದು ಸ್ಥಿತಿಗೆ ಬರ್ತೀರಾ ಈ ಒಂದು ಕಮಿಂಗ್ ಡೇಸ್ ಅಲ್ಲಿ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ, ನಾನು ರಾಂಗ್ ಪ್ಲೇಸ್ ಅಲ್ಲಿ ಬಂದಿದ್ದೀನಿ, ಇಲ್ಲಿ ಸುಮ್ಮನೆ ಹೇಳ್ತಾರೆ ದುಡ್ಡು ಮಾಡಕ್ ಆಗಲ್ಲ ಅನ್ನೋ ಒಂದು ನಂಬಿಕೆಗೆ ಬಂದ್ಬಿಡ್ತೀರಾ. ಆ ತರ ಒಂದು ನಿಮ್ಮ ಮೈಂಡ್ ಅಲ್ಲಿ ವಿಷಯಗಳು ಬರಕ್ ಶುರು ಆಗುತ್ತೆ. ಈ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಈ ಒಂದು ನಮ್ಮ ಟೈಮ್ ಕರೆಕ್ಷನ್ ಅನ್ನೋ ಟೈಮ್ ಅಲ್ಲಿ. ಈ 1 ವರ್ಷದಲ್ಲಿ ಇದೆಲ್ಲ ಬ್ಯಾಡ್ ನ್ಯೂಸ್ ಬರುತ್ತೆ, ನಿಮ್ ಮೈಂಡ್ ಈ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ಟೈಮ್ ವೈಸ್ ಕರೆಕ್ಷನ್ ಏನಾಗುತ್ತಮ್ಮ ಅಂದ್ರೆ, ಇಷ್ಟು ದಿವಸ ಎಲ್ಲ ನೀನು ರೈಲ್ವೆಯಲ್ಲಿ, ಇನ್ಫ್ರಾದಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲ ಒಂದು ಅರ್ನಿಂಗ್ ನ ಮಾಡಿರ್ತೀರ, ಅದನ್ನ ವಾಪಸ್ ಕಳ್ಕೊಳ್ಳುವಂತ ಸಮಯ ಬರುತ್ತೆ. ಆ ತರ ಕೂಡ ಸಿಚುವೇಶನ್ ಆಗುತ್ತೆ. ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂದ್ರೆ ಏನ್ ಬರ್ಬೋದು, ರಿಸೆಷನ್ ಬಗ್ಗೆ ಬರ್ಬೋದು, ಎಕಾನಮಿ ಬಗ್ಗೆ ಬರ್ಬೋದು, FISL ಅಂತ ಬರ್ಬೋದು, ನಾನಾ ಕಾರಣದಲ್ಲಿ ಬರ್ಬೋದು. ಯಾವುದೋ ಒಂದು ಒಳ್ಳೆ ಗ್ರೂಪ್, ಫೆಮಿಲಿಯರ್ ಗ್ರೂಪ್, ಫ್ರಾಡ್, ಸ್ಕ್ಯಾಮು, ಏನೇನೆಲ್ಲ ಬ್ಯಾಡ್ ನ್ಯೂಸ್ ಬರೋದಿದೆಯಲ್ಲ ಸರ್, ಎಲ್ಲಾ ಬ್ಯಾಡ್ ನ್ಯೂಸ್ ಈ ಒಂದು ವರ್ಷದಲ್ಲಿ ಬರುತ್ತೆ, ಮುಂಬರೋ ದಿನಗಳು ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ಏನೆಲ್ಲ ಆಗುತ್ತೆ, ನೆಕ್ಸ್ಟ್ ಇದೇ ತರ ನೋಡೋಣ. ತುಂಬಾ ವಿಷಯಗಳಿದೆ, ಇದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನೀವು ನೋಡಿಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ತುಂಬಾ ದೊಡ್ಡ ವಿಷಯನ ಮಿಸ್ ಮಾಡ್ಕೊಂತೀರಾ ನಿಮ್ ಲೈಫ್ ಅಲ್ಲಿ. ಅಂತ ಒಂದು ಲೆಸನ್, ಇದೊಂದು ಲೆಸನ್, ಸ್ಟಾಕ್ ಮಾರ್ಕೆಟ್ ಲೆಸನ್ ನೀವು ತಿಳ್ಕೊಳ್ಳೇಬೇಕು. ಈ ಒಂದು ವರ್ಷ ನಾವೆಲ್ಲ ಮುಂಚೆ ಎಲ್ಲ ಯಾವ ಸ್ಟಾಕ್ ಆಗಿದ್ರು ಹೋಗ್ತಾ ಇತ್ತು, ಬುಲ್ ಆಗಿ ನಾವು ಸಂಪಾದನೆ ಮಾಡಿದೀವಲ್ಲ, ಆ ತರ ಇವಾಗ ಮಾಡಕ್ ಆಗಲ್ಲ. ಈ ಒಂದು ಮುಂಬರೋ 1 ವರ್ಷ 2025 ಅನ್ಕೊಳ್ಳಿ, ಮಾಡಕ್ ಆಗಲ್ಲ. ಈ ಒಂದು ಸಮಯದಲ್ಲಿ ತುಂಬಾ ಜನ ಅನ್ಕೊಂತಿಲ್ಲ, ನಾನು ಲಾರ್ಜ್ ಕ್ಯಾಪ್ ತಗೊಂತೀನಿ, ಬ್ಲೂ ಚಿಪ್ ತಗೊಂತೀನಿ, ಆ ಸ್ಟಾಕ್ ತಗೋತೀನಿ, ಈ ಸ್ಟಾಕ್ ತಗೊಂತೀವಿ ಅಂತ. ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಪೆನಿ ಸ್ಟಾಕ್ ಜಾಸ್ತಿ ಬೀಳ್ಬೋದು, ಮಿಡ್ ಕ್ಯಾಪ್ ಸ್ವಲ್ಪ ಕಡಿಮೆ ಬೀಳ್ಬೋದು, ಲಾರ್ಜ್ ಕ್ಯಾಪ್ ಸ್ವಲ್ಪ ಕಡಿಮೆ ಬೀಳ್ಬೋದು. ಫಸ್ಟ್ ಒಬ್ರು ಮಿಡ್ ಕ್ಯಾಪ್ ಬೀಳ್ಬೋದು, ಆಮೇಲೆ ಸ್ಮಾಲ್ ಬೀಳ್ಬೋದು, ಇಲ್ಲ ಫಸ್ಟ್ ಸ್ಮಾಲ್ ಲಾಸ್ಟ್ ಅಲ್ಲಿ ಲಾರ್ಜ್ ಕ್ಯಾಪ್ ಬೀಳ್ಬೋದು. ಈ ತರ ಒಂದು
ನಡೀತಾ ಇರುತ್ತೆ, ಸಿಚುವೇಶನ್ಗಳು ನಡೀತಾನೆ ಇರುತ್ತೆ. ನಿಮ್ಮೊಂದು ಏನು ಅನ್ಸುತ್ತೆ ಅಂದ್ರೆ ಯಾವ ಸ್ಟಾಕ್ ತೊಗೊಂಡ್ರು ಎಲ್ಲಾನು ಬೀಳ್ತಾನೆ ಇರುತ್ತೆ, ಎಲ್ಲಾನು ಡೌನ್ ಬರುತ್ತೆ. ಎಂಡ್ ಆಫ್ ದ ಡೇ ಇಟ್ಸ್ ನಾಟ್ ವರ್ಕ್, ಇದು ವರ್ಕ್ ಆಗಲ್ಲ, ಇದೆಲ್ಲ ಸುಮ್ಮನೆ ಹೇಳ್ತಾರೆ, ಯಾರೋ ಕರೋಡಪತಿ ಆದರೂ ಏನೋ ಸಂಪಾದನೆ ಮಾಡಿದ್ರು ಇದು ಆಗದೆ ಇರೋ ವಿಷಯ ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತೀವಿ. ಇದು ಕಂಪ್ಲೀಟ್ ಒಂದು ಸೈಡ್ ವೇಸ್ ಮಾರ್ಕೆಟ್ ಆಗಿರುತ್ತೆ. ಈ ಒಂದು ಮಾರ್ಕೆಟಲ್ಲಿ ಯಾರೆಲ್ಲ ಒಂದು ಸೆಲ್ಲಿಂಗಲ್ಲಿ ಮಾಡಿ ಒಂದು ಬೇರೆಯಾದ ವಿಧಾನ ಇದೆ, ಸೆಲ್ಲಿಂಗ್ ಮಾಡಿ ಸಂಪಾದನೆ ಮಾಡ್ಬೋದು, ಆಸ್ ಎ ಬುಲ್ ಆಗಿ ಸಂಪಾದನೆ ಮಾಡೋಕ್ಕಾಗಲ್ಲ. ಈ ಒಂದು ಕಂಪ್ಲೀಟ್ 1 ಇಯರ್ ಏನು ಮಾಡ್ಬೋದು ನಾವೆಲ್ಲ? ಓಕೆ, ಏನು ಮಾಡಬಹುದು ಅಂತ ನಾನು ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ. ಈ ಒಂದು ಕತೆ ಹೇಳೋ ಮುಖಾಂತರ ಇದು ಹೇಗೆ ನಡೀತೆ ಪ್ರೋಸೆಸ್ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದು ನನ್ನ ಒಂದು ಫೇವ್ರೆಟ್ ಸ್ಟೋರಿ. ಒಬ್ಬ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ಅವನಿಗೆ ಏನೋ ಸಾವೇ ಇಲ್ಲ. ಅವನಿಗೆ ಇಷ್ಟು ವರ್ಷ ಅಂತ ಒಂದು ಆಯಸ್ ಇರುತ್ತೆ, ಒಂದು 40 ವರ್ಷ ಆಯಸ್ ಅಂದ್ಕೊಳ್ಳಿ, ಒಂದು 40 ವರ್ಷ ಆಯಸ್ ಇರುತ್ತೆ. ಅವ್ನು ಏನು ಮಾಡ್ರೆ ಸಾಯಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ? ಅವನ ಒಂದು ಮನೋಬಲವನ್ನು ಕುಗ್ಗಿಸ್ಬೇಕಾಗುತ್ತೆ. ಮನೋಬಲವನ್ನು ಕುಗ್ಗಿಸ್ಬೇಕಂದ್ರೆ ಏನು ಮಾಡಬೇಕು? ಆ ವ್ಯಕ್ತಿನ ಒಂದು 10 ಜನ ಅನ್ಕೊಳ್ಳಿ, 10 ಜನ ಹಿಡ್ಕೊಂತಾರೆ. ಇವ್ನು ಸಾಯ್ಸಕ್ಕಂತೂ ಆಗಲ್ಲ, ಇವನು 40 ವರ್ಷ ಆಯಸ್ ಇದೆ, ಏನು ಮಾಡೋಣ, ಇವನ ಒಂದು ಮನಸ್ಥಿತಿನ ಕುಗ್ಗಿಸೋಣ, ಮನೋಬಲನ ಕುಗ್ಗಿಸೋಣ ಅಂತೇಳಿ ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಹೊಡಿತಾರೆ, ಕಾಲು ಕೈ ಎಲ್ಲ ಗಾಯ ಆಗುತ್ತೆ. ಅವರೇ ಹೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಮತ್ತೆ ಅವರೇ ಒಂದು ಟ್ರೀಟ್ಮೆಂಟ್ನ ಕೊಡಿಸ್ತಾರೆ, ಫ್ರೂಟ್ನ ಕೊಡಿಸ್ತಾರೆ, ಫುಡ್ನ ಕೊಡ್ತಾರೆ, ಅವನ್ನ ಹುಷಾರಾಗಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಅವನ್ನ ಹೊರಗೆ ಕರ್ಕೊಂಡ್ ಬರ್ತಾರೆ, ಮತ್ತೆ ಚೆನ್ನಾಗಿ ಹೊಡಿತಾರೆ, ಎಳೆದಾಡ್ತಾರೆ, ಕೆಟ್ಟ ಒಂದು ಮಾತಲ್ಲಿ ಬೈತಾರೆ. ಅವನೊಂದು ಕುಗ್ಗೋಗ್ಬೇಕು ಅಂತ ಅವನು ಮತ್ತೆ ಗಾಯಗೊಳ್ತಾನೆ, ಮತ್ತೆ ಹೋಗಿ ಹಾಸ್ಪಿಟ್ಲ್ಗೆ ಹಾಕ್ತಾರೆ. ಮತ್ತೆ ಅವನ ಹಾಸ್ಪಿಟಲ್ ಬಿಲ್ ಕೂಡ ಇವರೇ ಕಟ್ತಾರೆ, ಇವರೇ ಫ್ರೂಟ್ನ ತಿನ್ನಿಸ್ತಾರೆ, ಫುಡ್ನ ತಿನ್ನಿಸ್ತಾರೆ, ಅವನಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಮತ್ತೆ ಅವನು ಕ್ಯೂರ್ ಆಗ್ತಾನೆ, ಅವ್ನು ಮತ್ತೆ ಕರ್ಕೊಂಡ್ ಬರ್ತಾರೆ, ಅವನ್ನ ಮತ್ತೆ ಹೊಡೆದಾಕಿ ಮತ್ತೆ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಅರ್ಥ ಆಗ್ತದೆ? ಈ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ 1 ವರ್ಷ ಕಂಪ್ಲೀಟ್. ಆ ವ್ಯಕ್ತಿಯ ಕಡೆಗೆ ಯಾವ ಒಂದು ಟೀಮ್ ಇದೆಯಲ್ಲ, 10 ಮೆಂಬರ್ಸ್ ಇದಾರಲ್ಲ, ಯಾವ ವ್ಯಕ್ತಿ ಹಾಸ್ಪಿಟಲ್ ಸಫರ್ ಆಗ್ತಾ ಇದ್ದಾನೆ ಆ ವ್ಯಕ್ತಿ ಕಡೆ ಒಂದು 10 ಜನ ಬರ್ತಾರೋ 20 ಜನ ಬರ್ತಾರೆ. ಬಂದ್ಮೇಲೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಹೀರೋನೇ ಅನ್ಕೋಬೋದು, ನಮ್ಮ ಹೀರೋ ಅವ್ನಿಗೆ ಸಪೋರ್ಟಿಗೆ ಬರ್ತಾರೆ. ಲೈಕ್ KGF ಮೂವಿಲಿ ನೋಡಿರ್ತೀರ, ಅವ್ರು ಶೂಟ್ ಮಾಡ್ತಾರೆ ಯಶ್ನ, ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ, ಒಂದು ಅಡ್ವಾನ್ಸ್ ವೆಪನ್ ತಗೊಂಬಂದು ಮತ್ತೆ ಅಟ್ಯಾಕ್ ಮಾಡ್ತಾನೆ. ಸೇಮ್ ಸ್ಟೋರಿ. ಆ ಸೀನ್ ಇದೆ ನೋಡಿ, ಆ ಸೀನ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇವಾಗ ಬುಲ್ ಪರಿಸ್ಥಿತಿ ಹಂಗಿದೆ, ಓಕೆನಾ? ಈ ಬಿಯರ್ಸ್ ಎಲ್ಲ ಏನ್ ಮಾಡ್ತಾ ಇದಾರೆ, ಚೆನ್ನಾಗಿ ಹೊಡಿತಾ ಇದಾರೆ, ಹಾಸ್ಪಿಟಲ್ಗೆ ಹಾಕ್ತಾ ಇದಾರೆ, ಮತ್ತೆ ವಾಸಿ ಮಾಡಿಸ್ತಾರೆ, ಮತ್ತೆ ಒಂದು ಹೊರಗಡೆ ಕರ್ಕೊಂಡ್ಬಂದು ಹೊಡಿತಾ ಇರ್ತಾರೆ. ಈ ತರ ಸ್ಟೋರಿ ನಡೀತಾನೆ ಇರುತ್ತೆ ನಮ್ಮ ಒಂದು ಮುಂಬರುವ 1 ವರ್ಷ. ಈ ಸ್ಟೋರಿ ನಿಮ್ಗೆ ಸ್ವಲ್ಪ ಕಾಮಿಡಿ ಅನ್ಸ್ಬೋದು, ಬಟ್ ತುಂಬಾ ಸೀರಿಯಸ್ ಇದೇ ಸ್ಟೋರಿ. ಈ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈ ಒಂದು ಪ್ರೋಸೆಸ್ ಅಲ್ಲಿ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಇಂದ ಆಚೆ ಹೋಗ್ತಾರೆ, ಇನ್ಆಕ್ಟಿವ್ ಆಗ್ತಾರೆ, ಫಿಲ್ಟರ್ ಆಗ್ತಾರೆ. ತುಂಬಾ ಇದೊಂದು ಟೆಸ್ಟಿಂಗ್ ಪೀರಿಯಡ್ ತರ, ನಮ್ಗೆಲ್ಲರೂ ಒಂದು ಟೆಸ್ಟಿಂಗ್ ಪೀರಿಯಡ್ ತರ. ಈ ತರ ಅದೊಂದು ನೋಡಿದೀನಿ ನಾನು, ನೋಡಿಲ್ಲ ಅಂತಲ್ಲ. 2018 ನೋಡಿದೀನಿ ನಾನು, 21 ಯುಕ್ರೇನ್ ಯುದ್ಧದಲ್ಲಿ ನೋಡಿದೀನಿ. ಇವಾಗ 2025 ಸ್ಟಾರ್ಟ್ ಆಗಿದೆ. ಇದು ಕಂಟಿನ್ಯೂ ಎವ್ರಿ ಒಂದು 2 ಇಯರ್ 3 ಇಯರ್ಗೆ ಈ ತರ ಒಂದು ಟೈಮ್ ಕರೆಕ್ಷನ್ ಅನ್ನೋ ಒಂದು ಬರುತ್ತೆ, ಅದು ನಡೆಯುತ್ತೆ. ಎಲ್ಲ ಬೇರೆ ಬೇರೆ ತರದ ಕರೆಕ್ಷನ್ ಇದೆ. ಇದನ್ನ 1 ಇಯರ್ ನಾವು ಟೈಮ್ ಕರೆಕ್ಷನ್ ಅಂತ ನಾನು ಕರಿತೀನಿ. ಈ ಒಂದು ಕರೆಕ್ಷನ್ ಇದೆಲ್ಲ ನಡೀತಾ ಇರುತ್ತೆ. ಇವಾಗ ಲರ್ನಿಂಗ್ ಟೈಮ್. ಯಾರೆಲ್ಲ ಒಂದು ಒಳ್ಳೆ ಸ್ಟಾಕ್ನ ಲರ್ನ್ ಮಾಡಿ ಅದನ್ನ ತಿಳ್ಕೊಂಡು ಯಾವ ಒಂದು ಸ್ಟ್ರಾಂಗ್ ಸ್ಟಾಕಲ್ಲಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಮಾಡ್ತಾರಲ್ವ, ಆ ಮಾಡುವಂಥ ವ್ಯಕ್ತಿಗಳು ನೆಕ್ಸ್ಟ್ ಈ ಒಂದು ಟೈಮ್ ಕರೆಕ್ಷನ್ ಮುಗಿದ ಮೇಲೆ ಕಮ್ಮಿ ಅಂದ್ರೂ ಕೂಡ ನಿಮ್ಮ ಹತ್ರ ಇರೋ ಸ್ಟಾಕ್ ನನಗನ್ಸ್ಬಿಟ್ಟು ಒಂದು 4 ಪಟ್ಟು 5 ಪಟ್ಟು ಡಬಲ್ ಕೂಡ ಮಾಡಬಹುದು. ಆ ಥರ ಒಂದು ಸಿಚುವೇಶನ್. ಇದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೈಟ್ ಟೈಮ್. ಬಟ್ ಇಂಪಾರ್ಟೆಂಟ್, ಯಾವ ಸ್ಟಾಕು ಯಾವಾಗ ಆವರೇಜ್ ಮಾಡಬೇಕು ಮತ್ತೆ ಏನು ಮಾಡಬೇಕು ಅನ್ನೋದು ನಮಗೆ ಒಂದು ಕ್ಲಾರಿಟಿ ಇರಬೇಕು. ನಿಮ್ಗೆಲ್ಲ ಕಂಪ್ಲೀಟ್ ಸ್ಟೋರಿ ಹೇಳಿದೆ, ಬಟ್ ಎಂಡ್ ಆಫ್ ದಿ ಡೇ ನೀವು ಒಂದು ಸೆಲೆಕ್ಟೆಡ್ ಮಾಡೋ ಸ್ಟಾಕು ಅದನ್ನ ಹೇಗೆ ಹೋಲ್ಡ್ ಮಾಡ್ತೀರಾ, ಎಷ್ಟು ಆವರೇಜ್ ಮಾಡ್ತೀರಾ, ಏನು ಸೆಕ್ಟರಲ್ಲಿ ಇರುತ್ತೆ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ಈ ಥರ ಒಂದು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ, ಸುಮಾರು ಸರಿ ಪೋರ್ಟ್ಫೋಲಿಯೋನ ಮಾಡಿದ್ದೀನಿ, ಒಳ್ಳೆ ಅರ್ನಿಂಗ್ ಕೂಡ ಮಾಡಿದ್ದೀನಿ. ಈ ಸಿಚುವೇಶನ್ ನಾನು ನನ್ನ ಎಲ್ಲ ಕಳೆದ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ. ಮಾರ್ಕೆಟಲ್ಲಿ ಅಂತ ಒಂದು ಕ್ರಿಟಿಕಲ್ ಟೈಮ್ ಬಂದಾಗ ನಾನು ಖಂಡಿತ ಬಂದು ನಿಮ್ಮನ್ನು ಗೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ನನ್ನ ಒಂದು ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ. ನಿಮಗೆ ಮುಂಬರುವ 1 ವರ್ಷ ಏನೆಲ್ಲ ನಡೀತೆ ಅನ್ನೋದು ಇವತ್ತು ಹೇಳ್ತಾ ಇದ್ದೀನಿ. ನಿಮಗೆ ಕೇರ್ಫುಲ್ ಆಗಿರಿ. ನೀವು ಇಷ್ಟು ದಿವಸ ಏನೆಲ್ಲ ದುಡ್ಡು ಮಾಡಿದ್ರೆ ಅದನ್ನೆಲ್ಲ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ ಆಗಿರಿ. ಒಳ್ಳೆ ಸ್ಟಾಕ್ನ ಸೆಲೆಕ್ಟ್ ಮಾಡಿ, ಒಳ್ಳೆ ಒಂದು ಪೋರ್ಟ್ಫೋಲಿಯೋನ ಮಾಡಿ, ಮಲ್ಟಿಬ್ಯಾಗರ್ ಒಂದು ಸ್ಟಾಕ್ಗಳು ಕೂಡ ನೀವು ಐಡೆಂಟಿಫೈ ಮಾಡ್ಬೋದು ಈ ಒಂದು ಟೈಮಲ್ಲಿ. ಓಕೆ, ಈ ಒಂದು ವಿಷಯ ಇಲ್ಲಿವರೆಗೂ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು, ಇನ್ನೂ ಒಂದು ಡೀಪ್ ಆಗಿ ನಿಮಗೆ ವಿಡಿಯೋ ಬೇಕಂದ್ರೆ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಕೂಡ ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ಪಾರ್ಟ್ 2 ಅಂತ ನನ್ನ ವಿಡಿಯೋ ಕೆಳಗಡೆ ಮೆನ್ಷನ್ ಮಾಡಿ. ಎಷ್ಟು ಜಾಸ್ತಿ ಜನ, ಮಿನಿಮಮ್ 100 ಪೀಪಲ್ ಮೆನ್ಷನ್ ಮಾಡಿದ್ರೆ ಖಂಡಿತ ನಾನು ಪಾರ್ಟ್ 2 ಈ ವಿಡಿಯೋದು ಮಾಡ್ತೀನಿ. ಈ ಒಂದು ವರ್ಷನ ನಾವು ಹೇಗೆ ಕಳಿಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ಒಂದು ಡೀಪ್ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.